ಸರ್ವಮಂಗಲೆ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಕೆ. ಬನ್ನಿ ಸದ್ಭಕ್ತರೆ, ಇವತ್ತು ನಾವು ಕಟೀಲಿನ ಅಮ್ಮ, ಮಲ್ಲಿಗೆ ಪ್ರಿಯೆ, ಯಕ್ಷಗಾನ ಪ್ರಿಯೆ, ಸಿಯಾಳಾಭಿಷೇಕ ಪ್ರಿಯೆ, ಭಕ್ತಪ್ರಿಯೆಯಾದ ಜಗನ್ಮಾತೆ ನೆಲೆ ನಿಂತ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾಪರಮೇಶ್ವರಿಯ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿಯೋಣ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಚತುರ್ಯುಗದ 28ನೆಯ ಪರ್ಯಾಯದ ಕಲಿಯುಗದ ಪ್ರಥಮ ಪಾದ. ಹೊಳೆ, ತೊರೆ, ಕೆರೆ, ಬಾವಿಗಳು ಜಲಸಮೃದ್ಧಿಯಿಂದ, ಹೂ, ಗಿಡ, ಬಳ್ಳಿ, ಮರಗಳು ವನ ಸಮೃದ್ಧಿಯಿಂದ ನಳನಳಿಸಬೇಕಾದ ಭೂಮಿ ಭೀಕರ ಬರಗಾಲದಿಂದ ಬಣಗುಟ್ಟಲಾರಂಭಿಸುತ್ತದೆ. ಕುಡಿಯಲು ನೀರಿಲ್ಲದೆ, ತಿನ್ನಲು ಆಹಾರವಿಲ್ಲದೆ ಪಶು, ಪಕ್ಷಿ, ಮೃಗಗಳು, ಮನುಷ್ಯರು ಹಸಿವೆಯಿಂದ ಕಂಗಲಾಗುತ್ತಾರೆ. ಅಲ್ಲಲ್ಲಿ ಸತ್ತ ಹೆಣಗಳ ರಾಶಿ ಇಡೀ ಪೃಥ್ವಿಯೇ ತತ್ತರಿಸಿ ಹೋಗುತ್ತದೆ. ನಿರ್ಜರಾರಣ್ಯದಲ್ಲಿರುವ ಅಮಲಕ ತೀರ್ಥ ಅಂದರೆ ನೆಲ್ಲಿ ತೀರ್ಥದ ಗುಹೆಯಲ್ಲಿ ಧ್ಯಾನಮಗ್ನನಾಗಿದ್ದ ಜಾಬಾಲ ಮಹರ್ಷಿಗೆ ದೈವೇಚ್ಛೆಯೆಂದೇ ಎಚ್ಚರವಾಗುತ್ತದೆ. ಭೂಲೋಕದ ಸಂಕಷ್ಟವನ್ನು ನೋಡಿ ಮರುಗಿದ ಮಹರ್ಷಿಯು ಯಜ್ಞದ ಮೂಲಕ ಬರಗಾಲವನ್ನು ನಿವಾರಿಸುತ್ತೇನೆ ಎಂದು ಸಂಕಲ್ಪಿಸಿ ಜಾಬಾಲಿ ಮುನಿಯು ಯೋಗ ಬಲದಿಂದ ತೇಜ ಶರೀರಿಯಾಗಿ ಸ್ವರ್ಗಲೋಕಕ್ಕೆ ತೆರಳುತ್ತಾರೆ. ಕ್ಷಾಮ ನಿವೃತ್ತಿಗಾಗಿ, ಲೋಕಕ್ಷೇಮಕ್ಕಾಗಿ ಯಜ್ಞ ಮಾಡುವ ಸಂಕಲ್ಪ ಮಾಡಿದ್ದೇನೆ. ಹೋಮಧೇನುವಾಗಿ ಕಾಮಧೇನುವನ್ನು ಕಳುಹಿಸಿಕೊಡಬೇಕೆಂದು ದೇವೇಂದ್ರನಲ್ಲಿ ಪ್ರಾರ್ಥಿಸುತ್ತಾರೆ. ಆಗ ದೇವೇಂದ್ರನು ಹೇಳುತ್ತಾನೆ, ಕಾಮಧೇನು ಯಜ್ಞ ನಿಮಿತ್ತ ವರ್ಣಲೋಕಕ್ಕೆ ತೆರಳಿದ್ದಾಳೆ. ಹಾಗಾಗಿ ಅವಳನ್ನು ನಿಮ್ಮೊಡನೆ ಕಳುಹಿಸಲು ಸಾಧ್ಯವಿಲ್ಲ. ಆದರೆ ಆಕೆಯಷ್ಟೇ ಮಹಾತ್ಮಳುಳ್ಳ ಕಾಮಧೇನುವಿನ ಮಗಳು ನಂದಿನಿ ಇದ್ದಾಳೆ. ಅವಳು ಒಪ್ಪಿದರೆ ಕರೆದುಕೊಂಡು ಹೋಗಿ ಯಜ್ಞವನ್ನು ನೆರವೇರಿಸಿ ಎಂದು ದೇವೇಂದ್ರನು ಒಪ್ಪಿಗೆ ನೀಡುತ್ತಾನೆ. ಮಹರ್ಷಿಯು ನಂದಿನಿಯ ಇತ್ತಡೆಗೆ ಬಂದು ಕೈ ಮುಗಿದು ಭೂಲೋಕಕ್ಕೆ ಯಜ್ಞಕ್ಕೆ ಬರುವಂತೆ ಪ್ರಾರ್ಥಿಸುತ್ತಾನೆ. ಕಾಮಿಸಿದ್ದನ್ನು ಕೊಡುವ ಮಹಿಮೆ ಇದೆ ಎಂಬ ಅಹಂಕಾರದಿಂದ ನಂದಿನಿಯು ಭೂಲೋಕದ ಜನರನ್ನು ನಿಂದಿಸಿ ಭೂಲೋಕಕ್ಕೆ ಬರುವುದಿಲ್ಲವೆಂದು ಹೇಳುತ್ತಾಳೆ. ಇದರಿಂದ ಕ್ರೋಧಗೊಂಡ ಜಾಬಾಲಿ ಮಹರ್ಷಿಯು ಗಂಗಾದಿ ಪುಣ್ಯ ನದಿಗಳು ಹರಿಯುತ್ತಿರುವ ಯಾವ ಪಾವನ ಭೂಮಿಯನ್ನು ಹಳಿದೆಯೋ ಅದೇ ಭೂಮಿಯಲ್ಲಿ ನೀನು ಹೊಳೆಯಾಗಿ ಹರಿದು ಬಾ ಎಂದು ಶಾಪ ನೀಡುತ್ತಾರೆ. ತಪ್ಪಿನ ಅರಿವಾದಂತಹ ನಂದಿನಿಯು ಮಹರ್ಷಿಯಲ್ಲಿ ತನ್ನನ್ನು ಕ್ಷಮಿಸಿ ಶಾಪ ವಿಮೋಚನಗೊಳಿಸಬೇಕೆಂದು ಬೇಡಿಕೊಂಡಾಗ ಕರುಣಾಪೂರ್ಣರಾದ ಮಹರ್ಷಿಯು ನಂದಿನಿಗೆ ಆದಿಶಕ್ತಿಯನ್ನು ಪ್ರಾರ್ಥಿಸಲು ಸೂಚಿಸುತ್ತಾರೆ. ಅದರಂತೆ ಜಗನ್ಮಾತೆಯನ್ನು ಪ್ರಾರ್ಥಿಸಿದಾಗ ಪ್ರತ್ಯಕ್ಷಗೊಂಡಂತಹ ಜಗನ್ಮಾತೆಯು, ನಂದಿನಿ, ಮಹರ್ಷಿಗಳ ಮಾತು ಕೇವಲ ಅಕ್ಷರಪುಂಜವಲ್ಲ, ಅದು ಮಂತ್ರ ಸದೃಶ್ಯವಾದುದು. ಅದನ್ನು ಸುಳ್ಳಾಗಿಸುವುದು ಅಸಾಧ್ಯ. ಹಾಗಾಗಿ ನೀನು ನದಿಯಾಗಿ ಹರಿಯಲೇಬೇಕು ಎಂದಾಗ ನನಗೆ ಮುಕ್ತಿಯೇ ಇಲ್ಲವೇ ತಾಯಿ ಎಂದು ನಂದಿನಿಯು ರೋಧಿಸತೊಡಗುತ್ತಾಳೆ. ನಂದಿನಿ, ನೀನು ಮಾಘ ಮಾಸದ ಪೂರ್ಣಿಮೆಯೆಂದು ಪ್ರತ್ಯುಷದಲ್ಲಿ ಈ ಕನಕಾದ್ರಿಯ ಮೂಲ ಭಾಗದಿಂದ ನದಿ ರೂಪವನ್ನು ತಾಳಿ ಬರದ ಬೇಗೆಯಿಂದ ಬೆಂದ ಭೂಮಿಗೆ ನೀರುಣಿಸುತ್ತಾ ಪಡಿಗೊಡಲನ್ನು ಸೇರು. ಕಾಲಾಂತರದಲ್ಲಿ ನಾನೇ ನಿನ್ನ ಕಟಿ ಪ್ರದೇಶದಲ್ಲಿ ಲಿಂಗರೂಪದಿಂದ ಆವಿರ್ಭವಿಸುತ್ತೇನೆ. ಆಗ ನಿನಗೆ ಶಾಪ ವಿಮುಕ್ತಿಯಾಗುತ್ತದೆ. ದುಃಖಿಸಬೇಡ ಎಂದು ಶ್ರೀದೇವಿಯು ಅಭಯವಿತ್ತು ಅನುಗ್ರಹಿಸುತ್ತಾಳೆ. ಇತ್ತ ಅರುಣಾಸುರನು ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸಿ ತನಗೆ ತ್ರಿಮೂರ್ತಿಗಳಿಂದಾಗಲಿ ರಾಕ್ಷಸ, ಸರಿಸ್ರಪ, ಯಕ್ಷ, ಗಂಧರ್ವ, ಕಿನ್ನರ, ಕೆಂಪುರುಷ, ಸಿದ್ಧಸಾಧ್ಯ, ವಿದ್ಯಾಧರ, ಸ್ತ್ರೀ ಅಥವಾ ಪುರುಷ, 2 ಕಾಲಿನ ಹಾಗೂ 4 ಕಾಲಿನ ಪ್ರಾಣಿಗಳಿಂದಲೂ ಅಥವಾ ಶಸ್ತ್ರಾಸ್ತ್ರಗಳಿಂದಲೂ ಮರಣ ಬಾರದಂತೆ ವರವನ್ನು ಪಡೆಯುತ್ತಾನೆ. ಸರಸ್ವತಿ ದೇವಿಯೂ ಕೂಡ ಗಾಯತ್ರಿ ಮಂತ್ರವನ್ನು ಉಪದೇಶಿಸುತ್ತಾಳೆ. ಎಲ್ಲಿಯವರೆಗೂ ನೀನು ಪ್ರತಿದಿನ ಗಾಯತ್ರಿಯನ್ನು ಬಿಡದೆ ಉಪಾಸನೆ ಮಾಡುವೆಯೋ ಅಲ್ಲಿಯ ತನಕ ಮೃತ್ಯು ನಿನ್ನ ಮೈಮುಟ್ಟುವುದಿಲ್ಲ. ಆದರೆ ಎಂದು ನೀನು ಗಾಯತ್ರಿಯ ಅನುಷ್ಠಾನ ಬಿಡುತ್ತೀಯೋ ಅಂದೇ ನಿನಗೆ ಮೃತ್ಯು ಎಂದು ಅನುಗ್ರಹಿಸುತ್ತಾಳೆ. ವರಬಲದಿಂದ ಬಲಿಷ್ಠನಾದಂತಹ ಅರುಣಾಸುರನು ದೇವಲೋಕಕ್ಕೆ ರಾಕ್ಷಸರೊಂದಿಗೆ ದಾಳಿಯಿಟ್ಟು ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತಾನೆ. ಸ್ವರ್ಗಲೋಕವನ್ನು ಕಳೆದುಕೊಂಡಂತಹ ದೇವತೆಗಳು ತ್ರಿಮೂರ್ತಿಗಳ ಜೊತೆಗೂಡಿ ಆದಿಶಕ್ತಿಯ ಮೊರೆ ಹೋಗುತ್ತಾರೆ. ಆಗ ದೇವಿಯು ಅರುಣಾಸುರನು ಗಾಯತ್ರಿ ಮಂತ್ರವನ್ನು ಉಪಾಸಿಸುವಷ್ಟು ಸಮಯ ತನಗೂ ಅವನನ್ನು ವಧಿಸಲು ಸಾಧ್ಯವಿಲ್ಲ. ದೇವಗುರು ಬೃಹಸ್ಪತಿಗಳ ಸಹಾಯದಿಂದ ಅರುಣಾಸುರನನ್ನು ಗಾಯತ್ರಿ ಮಂತ್ರದಿಂದ ವಿಮುಖನನ್ನಾಗಿಸಲು ಮಾಡಲು ತಿಳಿಸುತ್ತಾಳೆ. ಅದರಂತೆ ಬೃಹಸ್ಪತಿಗಳು ಅರುಣಾಸುರನಲ್ಲಿಗೆ ಹೋಗಿ
ಉಪಾಯದಿಂದ ಗಾಯತ್ರಿ ಮಂತ್ರದಿಂದ ವಿಮುಖನನ್ನಾಗಿ ಮಾಡಿಸುತ್ತಾರೆ. ಇದರಿಂದ ಅರುಣಾಸುರನು ತಾನು ದೇವರಿಗಿಂತಲೂ ದೊಡ್ಡವನು ಎಂದು ಭಾವಿಸಲಾರಂಭಿಸುತ್ತನು. ಋಷಿಮುನಿಗಳ ಯಜ್ಞವನ್ನು ಹಾಳುಗೆಡವಿ ಎಲ್ಲರೂ ತನ್ನನ್ನು ಆರಾಧಿಸಬೇಕೆಂದು ಆಜ್ಞೆ ಹೊರಡಿಸಿದ. ಅವನ ಅಟ್ಟಹಾಸ ಮಿತಿಮೀರಿದಾಗ ದೇವತೆಗಳಿಗೆ ಇತ್ತ ಮಾತಿನಂತೆ ದೇವಿಯು ಮೋಹಿನಿಯ ರೂಪವನ್ನು ತಾಳಿ ಅರುಣಾಸುರನ ಉದ್ಯಾನವನದಲ್ಲಿ ಸುತ್ತಾಡಲಾರಂಭಿಸುತ್ತಾಳೆ. ಅರುಣಾಸುರನ ಮಂತ್ರಿಗಳಾದ ಚಂಡ ಪ್ರಚಂಡರು ಅವಳನ್ನು ನೋಡಿ ಅವಳ ಸೌಂದರ್ಯದ ಬಗ್ಗೆ ಅರುಣಾಸುರನಿಗೆ ತಿಳಿಸುತ್ತಾರೆ. ಅರುಣಾಸುರನು ಮೋಹಿನಿ ರೂಪದ ಜಗನ್ಮಾತೆಯನ್ನು ಮದುವೆಯಾಗಲು ಅವಳ ಬಳಿ ತೆರಳುತ್ತಾನೆ. ಆಗ ಅವಳ ದಿವ್ಯ ತೇಜಸ್ಸನ್ನು ನೋಡಿ ಒಡೆಯರಾದ ಶಂಭು ನಿಶುಂಭರನ್ನು ಅವಳೇ ವಧಿಸಿದ್ದಾಳೆ ಎಂದು ತಿಳಿದು ದಾಳಿ ಮಾಡುತ್ತಾನೆ. ಆಗ ಜಗನ್ಮಾತೆಯು ಅಲ್ಲೇ ಸಮೀಪದಲ್ಲಿದ್ದ ಬಂಡೆಯಲ್ಲಿ ಅಂತರ್ಧನಾಳಾಗುತ್ತಾಳೆ. ಆಗ ಕೋಪದಿಂದ ಅರುಣಾಸುರನು ಬಲವಾದ ಖಡ್ಗದಿಂದ ಬಂಡೆಗೆ ಹೊಡೆಯುತ್ತಾನೆ. ಆಗ ಬಂಡೆಗಳ ಸಂದುಗಳಿಂದ ಗುಯಿಗೂಡುತ್ತಾ ಸಾವಿರಾರು ದುಂಬಿಗಳು ಅರುಣಾಸುರನನ್ನು ಕಚ್ಚಲಾರಂಭಿಸುತ್ತವೆ. ದೇವಿಯು ದುಂಬಿಯ ರೂಪದಲ್ಲಿ, ಅಂದರೆ ಬೃಹತ್ ಆಕಾರದ ಭ್ರಮರ ರೂಪದಲ್ಲಿ ಅರುಣಾಸುರನನ್ನು ಕಚ್ಚಿಕೊಳ್ಳುತ್ತಾಳೆ. ಭ್ರಮರದ ರೂಪವನ್ನು ತಳೆದುದರಿಂದ ಭ್ರಾಮರಿ ಎಂದು ಪ್ರಖ್ಯಾತಿಯನ್ನು ಪಡೆಯುತ್ತಾಳೆ. ದೇವತೆಗಳು ಹಾಗೂ ಜಾಬಾಲಿ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಳನೀರಿನಿಂದ ರೌದ್ರ ರೂಪದಲ್ಲಿದ್ದ ಅಭಿಷೇಕವನ್ನು ಮಾಡಿ ಶಾಂತರೂಪವನ್ನು ಹೊಂದುವಂತೆ ಪ್ರಾರ್ಥಿಸುತ್ತಾರೆ. ನಂದಿನಿಗೆ ಶಾಪ ವಿಮೋಚನೆಯಾಯಿತು. ಒಂದಾಗಿ ಹರಿಯುತ್ತಿದ್ದ ನಂದಿನಿ ನದಿಯು ಶ್ರೀದೇವಿ ಲಿಂಗರೂಪದಲ್ಲಿ ಆವಿರ್ಭವಿಸಿದ ಸ್ಥಳದಲ್ಲಿ ಕವಲಾಗಿ ಒಡೆದು ದಿವ್ಯಲಿಂಗವನ್ನು ಬಳಸಿ ಬಳಿಕ ಮುಂದೆ ಒಂದಾಗಿ ಹರಿದು ಪಡುಗಡಲ ತಡಿಯನ್ನು ಸೇರುತ್ತಾಳೆ. ಅಂದಿನಿಂದ ಈ ಪುಣ್ಯಕ್ಷೇತ್ರವು ಶ್ರೀದೇವಿಯು ನಂದಿನಿಯ ಕಟಿಭಾಗದಲ್ಲಿ ಆವಿರ್ಭವಿಸಿದ ಈ ಇಳೆಯಲ್ಲಿ ಪ್ರಸಿದ್ಧಳಾದ ಕಾರಣ ಶ್ರೀ ಕ್ಷೇತ್ರವು ಕಟೀಲು ಎಂದು ಪ್ರಸಿದ್ಧವಾಯಿತು. ಸಂಪಿಗೆಯ ಕಂಪು ದುಂಬಿಗೆ ಹಿತವಲ್ಲದ ಕಾರಣ ಬ್ರಾಹ್ಮರಿಯ ಪೂಜೆಗೆ ಸಂಪಿಗೆ ಹೂವನ್ನು ಬಳಸುವುದಿಲ್ಲ. ಎಳನೀರಿನ ಅಭಿಷೇಕವಂತೂ ದೇವಿಗೆ ಅತ್ಯಂತ ಪ್ರಿಯವಾದುದು. ತ್ರಿಲೋಕ ಮೋಹಿನಿಯಾಗಿ ಕಾಣಿಸಿಕೊಂಡದ್ದರಿಂದ ಯಕ್ಷಗಾನ ನರ್ತನ ದೇವಿಗೆ ಅತ್ಯಂತ ಪ್ರಿಯವಾದುದು. ಈ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು, ಇಲ್ಲಿಗೆ ದೇವಿಗೆ ಪ್ರಿಯವಾದ ಸೇವೆಗಳೆಂದರೆ ಯಕ್ಷಗಾನ ಸೇವೆಯಿತ್ತು ತಮ್ಮಲ್ಲಿನ ದುಃಖವನ್ನು ದೂರ ಮಾಡಿಕೊಂಡ ಭಕ್ತವೃಂದವೇ ಅನೇಕ. ಪ್ರತಿನಿತ್ಯ ಶ್ರೀದೇವಿಗೆ ಸಲ್ಲುವ ರಂಗಪೂಜೆ ಹಾಗೂ ಹೂವಿನ ಪೂಜೆ ವಿಶೇಷವಾದುದು. ಕಟೀಲು ಕ್ಷೇತ್ರದಲ್ಲಿ ಅನ್ನಪ್ರಸಾದ ಸ್ವೀಕರಿಸುವುದು ಒಂದು ಸೇವೆಯೇ ಎಂದು ಪರಿಗಣಿಸಲ್ಪಟ್ಟಿದೆ. ಅನ್ನದಾನ, ವಿದ್ಯಾದಾನ, ಗೋಸೇವೆಗಾಗಿ ದೇಣಿಗೆ ನೀಡಿದವರಿಗೆ ಸೆಕ್ಷನ್ 80G ಅನ್ವಯ ಆದಾಯ ತೆರಿಗೆ ವಿನಾಯಿತಿಯೂ ಇದೆ. ಕಟೀಲು ಯಕ್ಷಗಾನ ಮೇಳವು 6 ಮೇಳ ಇದ್ದರೂ ಸರಿಸುಮಾರು 10 ವರ್ಷಗಳ ಯಕ್ಷಗಾನ ಸೇವೆಯು ಮುಂಗಡವಾಗಿ ಬರೆಸಲ್ಪಟ್ಟಿದೆ. ಕ್ಷೇತ್ರದಿಂದ ನಡೆಸಲ್ಪಡುವ ವಿದ್ಯಾದಾನ, ಹಿರಿಯ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು ಹಾಗೂ ಸಂಸ್ಕೃತ ಸ್ನಾತಕೋತ್ತರ ಸಂಶೋಧನಾ ಕೇಂದ್ರ. ಶ್ರೀ ದೇವಾಲಯವು ವಿದ್ಯಾರ್ಥಿಗಳಿಗೆ ದೇಣಿಗೆ ರಹಿತ ಉಚಿತ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಮಧ್ಯಾಹ್ನದ ಭೋಜನವನ್ನು ನೀಡುತ್ತದೆ. ದೇವಸ್ಥಾನಕ್ಕೆ ಸೇರಿದ 2 ಪಾವನ ಕ್ಷೇತ್ರಗಳೆಂದರೆ ನೆಲ್ಲಿತೀರ್ಥ, ಕಟೀಲಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಶಿಬರೂರಿನ ಕೊಡಮಣಿತ್ತಾಯ ದೇವಸ್ಥಾನ ಕಟೀಲಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ.